ನಮಸ್ಕಾರ. ಇವತ್ತು ನಾವು ಒಬ್ರು ತುಂಬಾ ಹಳೇ ಕಾಲದ ಋಷಿ ಬಗ್ಗೆ ಮಾತಾಡೋಣ. ನಮಸ್ಕಾರ. ಯಾರ ಬಗ್ಗೆ? ವಾಲ್ಮೀಕಿ ಅಂತ. ಅವರು ರಾಮಾಯಣ ಅನ್ನೋ ಒಂದು ದೊಡ್ಡ ಕಥೆ ಬರೆದಿದ್ದಾರಲ್ವಾ? ಹೌದು, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರ್ದವರು. ಅವರ ಬಗ್ಗೆ ಕೆಲವು ಚಂದದ ಕಥೆಗಳಿವೆಯಂತೆ, ಅದನ್ನು ಕೇಳೋಣ. ನಮ್ಮ ಪುಟಾಣಿ ಸ್ನೇಹಿತರಿಗೂ ಅರ್ಥ ಆಗೋ ಹಾಗೆ. ಖಂಡಿತ, ತುಂಬಾ ಒಳ್ಳೆ ವಿಷಯ. ಮೊದಲಿಗೆ ವಾಲ್ಮೀಕಿಯವರನ್ನ ಆದಿಕವಿ ಅಂತ ಕರೀತಾರಲ್ಲ, ಅಂದ್ರೆ ಏನು ಅದು? ಹೌದು, ಆದಿಕವಿ ಅಂದ್ರೆ ಮೊಟ್ಟ ಮೊದಲನೆಯ ಕವಿ ಅಂತ ಅರ್ಥ. ಮೊದಲನೇ ಕವಿನಾ? ಹೌದು, ಅವರೇ ಜಗತ್ತಿಗೆ ಪದ್ಯ, ಹಾಡು ಎಲ್ಲ ಬರೆಯೋದು ಶುರು ಮಾಡಿದ್ದು ಅಂತ ಹೇಳ್ತಾರೆ. ಓಹೋ, ಅದು ಹೇಗೆ? ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಬೇಟೆಗಾರ ಒಂದು ಹಕ್ಕಿಗೆ ಬಾಣ ಹೊಡೆದ್ಬಿಟ್ಟ. ಆ ಹಕ್ಕಿ ಜೋಡಿ ಹಕ್ಕಿಗಳಲ್ಲಿ ಒಂದು. ಅಯ್ಯೋ ಪಾಪ. ಹೌದು, ಅದರ ಜೊತೆ ಹಕ್ಕಿ ತುಂಬಾ ದುಃಖಪಟ್ಟು. ಅದನ್ನು ನೋಡಿ ವಾಲ್ಮೀಕಿಯವರಿಗೂ ಬೇಜಾರಾಯ್ತು. ಆ ಬೇಜಾರಲ್ಲೇ ಅವರ ಬಾಯಿಂದ ಒಂದು ಮಾತು ಬಂತು. ಅದು ಪದ್ಯದ ತರ ಇತ್ತು. ಅದೇ ಮೊದಲ ಪದ್ಯ, ಮೊದಲ ಶ್ಲೋಕ ಅಂತಾರೆ. ಓ, ಅಂದ್ರೆ ಬೇಜಾರಿಂದ ಪದ್ಯ ಬಂತಾ? ಶೋಕದಿಂದ ಶ್ಲೋಕ. ಹೌದು, ಹಾಗೇನೆ. ಅದಕ್ಕೆ ಅವರು ಆದಿಕವಿ. ಅಚ್ಛಾ, ಅವರ ಹೆಸರು ಕೂಡ ಒಂಥರ ವಿಚಿತ್ರ ಅಲ್ವಾ? ವಾಲ್ಮೀಕಿ ಅಂದ್ರೆ ಹುತ್ತ ಅಂತಾನಾ? ಹೌದು, ಆದ್ರೆ ಹಿಂದೇನೂ ಒಂದು ಕತೆ ಇದೆ. ಅವರು ಮೊದಲು ತುಂಬಾ ವರ್ಷ ಒಂದೇ ಕಡೆ ಕೂತು ದೇವರನ್ನ ನೆನಪು ಮಾಡ್ಕೋತಿದ್ರು. ಅದಕ್ಕೆ ತಪಸ್ಸು ಅಂತಾರೆ. ಒಂದೇ ಕಡೆ ಅಷ್ಟು ವರ್ಷ ಕೂತಿದ್ರಾ? ಎಷ್ಟೋ ವರ್ಷ. ಅವರು ಹಾಗೆ ಕೂತಿದ್ದಾಗ ಅವರ ಸುತ್ತ ಇರುವ ಎಲ್ಲ ಬಂದು ಹಾಕಿ ದೊಡ್ಡ ಹುತ್ತಾನೇ ಕಟ್ಬಿಟ್ವು. ಅಬ್ಬಾ, ಅವರ ಸುತ್ತಾನ? ಹೌದು, ವಲ್ಮೀಕ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ. ಆ ಹುತ್ತದ ಒಳಗಿಂದ ಆಮೇಲೆ ಹೊರಗೆ ಬಂದಿದ್ದಕ್ಕೆ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಬಂತು. ಓ, ಅದ್ಭುತ. ಹಾಗಾದ್ರೆ ಅವರು ರಾಮದೇವರ ಕಾಲದಲ್ಲೇ ಇದ್ರಾ? ಖಂಡಿತ. ರಾಮ, ಸೀತೆ ಎಲ್ಲ ಇದ್ರಲ್ವಾ, ಅದೇ ಕಾಲದಲ್ಲಿ ವಾಲ್ಮೀಕಿ ಕೂಡ ಇದ್ರು. ಹೌದಾ? ಹೌದು. ಆಮೇಲೆ ನೋಡಿ, ರಾಮದೇವರು ಸೀತಾದೇವಿಯನ್ನ ಕಾಡಿಗೆ ಕಳಿಸಿದಾಗ ಅವರು ವಾಲ್ಮೀಕಿ ಆಶ್ರಮದಲ್ಲೇ, ಅಂದ್ರೆ ವಾಲ್ಮೀಕಿ ಅವರ ಮನೆಯಲ್ಲೇ ಇದ್ದಿಟ್ಟು. ಓ, ಸೀತಾದೇವಿ ವಾಲ್ಮೀಕಿ ಹತ್ರ ಇದ್ರಾ? ಹೌದು, ಅಲ್ಲೇ ಸೀತಾದೇವಿಗೆ ಲವ ಮತ್ತು ಕುಶ ಅಂತ ಇಬ್ರು ಮಕ್ಕಳು ಹುಟ್ಟಿದ್ದು. ಲವಕುಶ, ಅವರ ಕಥೆ ಕೇಳಿದ್ದೀನಿ. ಹಾಗಾದ್ರೆ ವಾಲ್ಮೀಕಿನೇ ಅವರಿಗೆ ರಾಮಾಯಣ ಕಥೆ ಹೇಳ್ಕೊಟ್ರಾ? ಅಕ್ಷರಶಃ ಸರಿ. ವಾಲ್ಮೀಕಿ ತಾವೇ ಬರೆದಿದ್ದ ರಾಮಾಯಣ ಕಥೆಯನ್ನ ಹಾಡಿನ ರೂಪದಲ್ಲಿ ಲವಕುಶರಿಗೆ ಹೇಳ್ಕೊಟ್ರು. ಹಾಡಿನ ರೂಪದಲ್ಲ? ಹೌದು. ಆ ಮಕ್ಕಳಿಬ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಆಮೇಲೆ ಅವರು ದೊಡ್ಡವರಾದ್ಮೇಲೆ ರಾಮನ ಹತ್ರನೇ ಹೋಗಿ ಪೂರ್ತಿ ರಾಮಾಯಣ ಕಥೆಯನ್ನ ಹಾಡಿ ಹೇಳಿದ್ರು. ವಾವ್, ರಾಮನ ಮುಂದೆನೆ ಹಾಡಿದ್ರಾ? ಹೌದು. ಆದ್ರೆ ಒಂದು ಮಾತ್ ಕೇಳಿದ್ದೆ, ವಾಲ್ಮೀಕಿ ಮೊದಲು ಒಳ್ಳೆಯವರಾಗಿರ್ಲಿಲ್ಲ ಅಂತ. ರತ್ನಾಕರ ಅನ್ನೋ ಹೆಸರಿನ ಕಳ್ಳಾಗಿದ್ರಂತೆ. ಅದು ನಿಜ. ಮೊದಲು ಅವರ ಹೆಸರು ರತ್ನಾಕರ ಅಂತ ಇತ್ತು. ಅವರು ದಾರಿಯಲ್ಲಿ ಹೋಗೋರನ್ನೆಲ್ಲ ಅಡ್ಡಗಟ್ಟಿ ಅವರಿಂದ ದುಡ್ಡು, ಸಾಮಾನು ಕಿತ್ಕೊಂಡು ಜೀವನ ಮಾಡ್ತಿದ್ರು. ಅಯ್ಯಯ್ಯೋ. ಆಮೇಲೆ ಒಂದು ದಿನ ನಾರದರು ಅಂತ ಇನ್ನೊಬ್ಬ ದೊಡ್ಡ ಋಷಿ ಸಿಕ್ರು. ಅವರು ರತ್ನಾಕರನಿಗೆ ಕೇಳಿದ್ರು, ನೀನು ಈ ಕೆಟ್ಟ ಕೆಲ್ಸ ಮಾಡಿ ತಂದಿದ್ದನ್ನ ನಿನ್ನ ಮನೇಲಿರೋರು ತಿಂತಾರಲ್ಲ, ನೀನ್ ಮಾಡೋ ಪಾಪದಲ್ಲಿ ಅವರಿಗೂ ಪಾಲು ಇದ್ಯಾ ಅಂತ. ಆಮೇಲೆ ರತ್ನಾಕರ ಏನ್ ಮಾಡಿದ್ರು? ರತ್ನಾಕರ ಮನೆಗ್ ಹೋಗಿ ಹೆಂಡ್ತಿ ಮಕ್ಕಳನ್ನ ಕೇಳಿದ್ರು, ನಾನ್ ಮಾಡೋ ಪಾಪದಲ್ಲಿ ನಿಮ್ಗೂ ಪಾಲಿದ್ಯಾ ಅಂತ. ಅದಕ್ಕೆ ಅವರೆಲ್ಲ, ಇಲ್ಲ, ನೀನ್ ಮಾಡೋ ಪಾಪ ನಿನ್ಗೆ ಸೇರಿದ್ದು, ನಮ್ಗಲ್ಲ ಅಂದ್ರು. ಓ, ಆಗ ಅವರಿಗೆ ಬೇಜಾರಾಯ್ತಾ? ಹೌದು, ಅವರಿಗೆ ತಾವು ಮಾಡ್ತಿದ್ದ ಕೆಲ್ಸ ತಪ್ಪು ಅಂತ ಗೊತ್ತಾಯ್ತು. ಆಗ ನಾರದರು ಹೇಳಿದ ಹಾಗೆ ರಾಮ ರಾಮ ಅಂತ ದೇವರ ಹೆಸರನ್ನು ಹೇಳ್ತಾ ತುಂಬಾ ವರ್ಷ ತಪಸ್ಸು ಮಾಡಿದ್ರು. ಆಮೇಲೆ ಅವರು ಕೆಟ್ಟದ್ದೆಲ್ಲ ಬಿಟ್ಟು ತುಂಬಾ ದೊಡ್ಡ ಜ್ಞಾನಿ, ಅಂದ್ರೆ ಋಷಿ ಆದ್ರು. ರತ್ನಾಕರ ಹೋಗಿ ವಾಲ್ಮೀಕಿ ಆದ್ರು. ಒಬ್ಬ ಕಳ್ಳನಿಂದ ಇಷ್ಟು ದೊಡ್ಡ ಋಷಿ ಆದ್ರಾ? ನಂಬೋಕೆ ಆಗ್ತಿಲ್ಲ. ಹೌದು, ಅದಕ್ಕೆ ಹೇಳ್ತಾರೆ, ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಬದಲಾಗಬಹುದು ಅಂತ. ಸರಿ, ಅವರು ಬರೆದ ರಾಮಾಯಣ ಕಥೆ ಇದೆಯಲ್ಲ, ಅದು ಎಷ್ಟು ದೊಡ್ಡದಿದೆ? ಅದು ತುಂಬಾ ದೊಡ್ಡ ಕಥೆ. ಅದರಲ್ಲಿ ಸುಮಾರು 24,000 ಪದ್ಯಗಳಿವೆ, ಶ್ಲೋಕಗಳು ಅಂತಾರೆ. 24,000ನಾ? ಅಬ್ಬಬ್ಬಾ. ಹೌದು. ಅದನ್ನ 7 ದೊಡ್ಡ ಭಾಗಗಳಾಗಿ ಮಾಡಿದ್ದಾರೆ. ಕಾಂಡಗಳು ಅಂತ ಹೆಸರೋದಕ್ಕೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಹಾಗೆ 7 ಭಾಗಗಳು. ತುಂಬಾ ದೊಡ್ಡದು. ಇವತ್ತಿಗೂ ಜನರು ವಾಲ್ಮೀಕಿ ಅವರನ್ನ ನೆನ್ಪಿಸ್ಕೊಳ್ತಾರೆ ಅಲ್ವಾ? ಪೂಜೆ ಮಾಡ್ತಾರಲ್ವಾ? ಖಂಡಿತವಾಗ್ಲೂ. ವಾಲ್ಮೀಕಿ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಅವರು ಬರೀ ಕವಿಯಲ್ಲ, ಜ್ಞಾನಕ್ಕೆ, ದೇವರ ಮೇಲಿನ ನಂಬಿಕೆಗೆ, ಮತ್ತೆ ಮುಖ್ಯವಾಗಿ ಒಬ್ಬ ಕೆಟ್ಟ ವ್ಯಕ್ತಿ ಕೂಡ ಹೇಗೆ ಪೂರ್ತಿಯಾಗಿ ಒಳ್ಳೆಯವನಾಗ್ಬೋದು ಅನ್ನೋದಕ್ಕೆ ಅವರೇ ದೊಡ್ಡ ಉದಾಹರಣೆ. ಹೌದು ಅಲ್ವಾ? ಅಷ್ಟೇ ಅಲ್ಲ,
ಅವರು ರಾಮಾಯಣದಲ್ಲಿ ಮುಂದೆ ಏನಾಗತ್ತೆ ಅಂತ ಕೂಡ ಬರ್ದಿದ್ರು ಅಂತಾನೂ ಕೆಲವರು ಹೇಳ್ತಾರೆ. ಹಾಗಾದ್ರೆ ನಾವು ಕಲಿಯೋ ಮುಖ್ಯವಾದ ಪಾಠ ಏನು? ಅಂದ್ರೆ ನಾವು ಏನಾದ್ರೂ ತಪ್ಪು ಮಾಡಿದ್ರೂ ಒಳ್ಳೆಯವರಾಗೋಕೆ ಟ್ರೈ ಮಾಡಿದ್ರೆ ಆಗತ್ತೆ ಅಂತಾನಾ? ಖಂಡಿತ. ನೀವು ಹೇಳಿದ್ದು 100ಕ್ಕೆ 100 ಸರಿ. ಮನಸ್ಸಲ್ಲಿ ಗಟ್ಟಿಯಾಗಿ ಅಂದ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋಕೆ ಶುರು ಮಾಡಿದ್ರೆ ದೇವರು ಸಹಾಯ ಮಾಡ್ತಾರೆ. ಯಾರು ಬೇಕಾದ್ರೂ ಒಳ್ಳೆ ವ್ಯಕ್ತಿಯಾಗ್ಬೋದು. ಇದೇ ವಾಲ್ಮೀಕಿಯವರ ಕಥೆ ನಮ್ಗೆ ಹೇಳೋದು. ಹಾಗಾದ್ರೆ ಇವತ್ತು ನಾವು ವಾಲ್ಮೀಕಿ ಬಗ್ಗೆ ಏನೆಲ್ಲ ತಿಳ್ಕೊಂಡ್ವಿ? ಅವರು ಮೊದಲ ಕವಿ, ಆದಿಕವಿ. ಹೌದು. ಹುತ್ತದಿಂದ ಅವರಿಗೆ ಹೆಸರು ಬಂತು. ರಾಮ, ಸೀತೆ ಕಾಲದಲ್ಲಿ ಅವರು ಇದ್ರು. ಲವಕುಶರಿಗೆ ರಾಮಾಯಣ ಹೇಳಿಕೊಟ್ರು. ಮತ್ತೆ ಮುಖ್ಯವಾಗಿ ರತ್ನಾಕರ ಅನ್ನೋ ಕಳ್ಳನಿಂದ ದೊಡ್ಡ ಋಷಿಯಾದ್ರು. ಹೌದು. ಅವರ ಕಥೆ ನಮಗೆ ಏನಾದ್ರೂ ಬದಲಾಗಬೇಕು ಅಂದ್ರೂ ಆಗತ್ತೆ ಅನ್ನೋ ನಂಬಿಕೆ ಕೊಡುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ರೆ ಒಳ್ಳೇದಾಗತ್ತೆ ಅಂತ ತೋರಿಸುತ್ತೆ. ಆಮೇಲೆ ಇನ್ನೊಂದು ವಿಷಯ, ಅವರು ಅಷ್ಟು ಹಳೇ ಕಾಲದಲ್ಲಿ ಅಷ್ಟು ದೊಡ್ಡ ಕಥೆ ಬರೆದ್ರು ಅಲ್ವಾ? ಹೌದು. ಆ ಕಥೆಗಳು ಇವತ್ತಿಗೂ ನಮಗೆ ದಾರಿ ತೋರಿಸ್ತವೆ, ಒಳ್ಳೇದು ಕಲಿಸ್ತವೆ. ಹಾಗಾದ್ರೆ ಈ ಕಥೆಗಳಿಗೆ ಅಂತಹ ಶಕ್ತಿ ಹೇಗೆ ಬರುತ್ತೆ? ಅದು ಯಾವತ್ತಿಗೂ ನಮ್ಮ ಜೊತೆ ಇರುತ್ತಲ್ಲ, ಹೇಗೆ? ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೋದು.